ವಿದ್ಯಾರ್ಥಿಗಳ ಸಂಘ ಈಗ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಆ ಪ್ರತಿಭಟನೆ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಆಗಲೇಬೇಕು ಶಿಕ್ಷಕರ ನೇಮಕ ಆಗಲೇಬೇಕು. ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಮುಂಚೆ ಯಾವ ರೀತಿ ಇತ್ತು, ಆಬ್ಜೆಕ್ಟಿವ್ ಟೈಪ್ ಇತ್ತು, ಇವಾಗ ಡಿಸ್ಕ್ರಿಪ್ಟಿವ್ ತಗೊಂಬಂದಿದ್ದಾರೆ. ಆ ಡಿಸ್ಕ್ರಿಪ್ಟಿವ್ ತೆಗೆದು PSTR, GPSTR, HSTR, ಕಂಪ್ಯೂಟರ್ ಟೀಚರ್ಸು ಮತ್ತು ದೈಹಿಕ ಶಿಕ್ಷಕರು ಪ್ರತಿಯೊಂದು ಟೀಚರ್ಸ್ಗೂ ಆಬ್ಜೆಕ್ಟಿವ್ ಟೈಪ್ ಅಷ್ಟೇ ರೆಕ್ರೂಟ್ಮೆಂಟ್ ಮಾಡಬೇಕು. ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಈ ಕರ್ನಾಟಕದಲ್ಲಿ ಮಾಡ್ತಾ ಇರೋಂಥ ಕೆಲಸ ಯಾವ ಡಿಸ್ಕ್ರಿಪ್ಟಿವ್ ಯಾವ ಸ್ಟೇಟಲ್ಲೂ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲ್ ರೆಕ್ರೂಟ್ಮೆಂಟ್ ರೂಲ್ ತೊಗೊಂಬಂದು ಇದನ್ನು ಚೇಂಜಸ್ ಮಾಡಿದ್ದಾರೆ. ಅದಾದಮೇಲೆ BCom ಅವ್ರಿಗೆ B.Edಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, TET ಅವಕಾಶ ಮಾಡಿಕೊಟ್ಟಿದ್ದಾರೆ, CETಗೆ ಅವಕಾಶ ಮಾಡಿಕೊಟ್ಟಿದ್ದ ಕೋರ್ಟ್ ಆರ್ಡರ್ ಇದ್ರೂ ಅವಕಾಶ ಮಾಡಿಕೊಡ್ತಾ ಇಲ್ಲ, ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಕನ್ನಡ ಮಾಧ್ಯಮ ಟೀಚರ್ಸ್ ತೊಗೊಂಡಿಲ್ಲ, 10 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿಲ್ಲ. ಹಿಂದಿ ಟೀಚರ್ಸ್ ತೊಗೊಂಡಿಲ್ಲ, ಮರಾಠಿ ತೊಗೊಂಡಿಲ್ಲ, ಮ್ಯಾಥ್ಸ್ ಟೀಚರ್ಸ್ ಮಾಡಿಲ್ಲ. ಅಲ್ಲಿ ನೋಡಿ ಸರ್, ಅವರು ಸಂಗೀತ ಟೀಚರ್ಸು ಮತ್ತು ಚಿತ್ರಕಲೆ ಟೀಚರ್ಸ್ ಅವರು ವಿತ್ ಇನ್ಸ್ಟ್ರೂಮೆಂಟ್ ಬಂದಿದ್ದಾರೆ. ಇವತ್ತು ಸಂಗೀತ ಟೀಚರ್ ಸುಮಾರು 10-15 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿಲ್ಲ. ಪ್ರತಿಯೊಂದು ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಸರ್ಕಾರ ಈ ಕೂಡಲೇ ಸ್ಪಂದಿಸಿ ಬಗೆಹರಿಸಿದ್ರೆ ಸರಿ. ಇಲ್ಲ ಅಂತಂದರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಾಗುತ್ತೆ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಮೋರ್ ದೆನ್ 80,000 ವೇಕೆನ್ಸಿ ಇದೆ, ಮೋರ್ ದೆನ್ 80,000 ವೇಕೆನ್ಸಿ ಇದೆ ಸರ್. ಬರೀ ಗೆಸ್ಟ್ ಟೀಚರ್ಸು, ಗೆಸ್ಟ್ ಲೆಕ್ಚರರ್ ತೊಗೊಂಡು ಇವತ್ತು ಸ್ಕೂಲು ಕಾಲೇಜಸ್ ರನ್ ಮಾಡ್ತಿದ್ದಾರೆ. ಇವರು ವರ್ಷಾನುಗಟ್ಟಲೆಯಿಂದ 5-10-15 ವರ್ಷದಿಂದ ಓದ್ಕೊಂತಾನೆ ಬರ್ತಿದ್ದಾರೆ. ಇವತ್ತು ಮಾಡ್ತಾರೆ ನೋಟಿಫಿಕೇಶನ್, ನಾಳೆ ಮಾಡ್ತಾರೆ ಅಂತೇಳಿ ಯಾವುದೂ ರೆಕ್ರೂಟ್ಮೆಂಟ್ ಮಾಡಿಲ್ಲ. ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಇವರಿಗೆ 60-70 ಸಾವಿರ ಕೊಡೋ ಸ್ಯಾಲ್ರಿಲಿ ಬರೀ 10-15 ಸಾವಿರಕ್ಕೆ ಇವತ್ತು ಸ್ಕೂಲಲ್ಲಿ ದುಡಿಸ್ತಿದ್ದಾರೆ. ಇವತ್ತು ಎಷ್ಟೋ ಸ್ಕೂಲು ಯಾಕೆ ಕ್ಲೋಸ್ ಆಗ್ತಿದೆ ಅಂತಂದರೆ ಅಲ್ಲಿ ಟೀಚರ್ಸ್ ಇಲ್ಲದೆ ಇರೋ ಕಾರಣ. ಇವತ್ತು ಯಾಕೆ ಅವರು ಟೀಚರ್ಸು ಫಿಲ್ ಮಾಡ್ತಾ ಇಲ್ಲ ಅಂತಂದರೆ ಇಲ್ಲಿ ರಾಜಕೀಯ ಹಿತಾಸಕ್ತಿ. ಪ್ರತಿಯೊಂದು ಸ್ಕೂಲು ಕಾಲೇಜಸ್ಸು ಎಲ್ಲ ರಾಜಕೀಯ MLA ಮಿನಿಸ್ಟರ್ಸ್ದೇ ಇದ್ದಾವೆ. ಅವರು ಸ್ಕೂಲು ಕಾಲೇಜಸ್ ಎಲ್ಲಿ ಮುಚ್ಚಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಿ ಸ್ಕೂಲು ಕಾಲೇಜಸಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ. ಈ ಕ್ವಾಲಿಟಿ ಎಜುಕೇಷನ್ ಸಿಕ್ಕಿದ್ರೆ ಎಲ್ಲಿ ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಕ್ವಾಲಿಟಿ ಎಜುಕೇಷನ್ಸ್ ಕೊಡ್ತಾ ಇಲ್ಲ. ಆಸ್ ಪರ್ 371J ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಅಪ್ ಟು 80% ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲೇ ಬೇಕಿಲ್ಲ. ಆದರೆ ಇವತ್ತು ರಾಜಕೀಯ ಹಿತಾಸಕ್ತಿಯಿಂದ ಯಾವುದೂ ರೆಕ್ರೂಟ್ಮೆಂಟೇ ಫಿಲ್ ಮಾಡ್ತಾ ಇಲ್ಲ. 4,424 ಪೋಸ್ಟು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದೆ, ಇಲ್ಲಿವರೆಗೂ ಫಿಲ್ ಮಾಡಿಲ್ಲ. ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ಸಾಮಾನ್ಯ ಶಿಕ್ಷಕರಂತೆ ನೇಮಕ ಮಾಡಬೇಕು, ಆದರೆ ಮಾಡ್ತಾ ಇಲ್ಲ. 50% ಅಂದರೆ PUCದು 50% ಮೇಲೆ ನೀವು ರೆಕ್ರೂಟ್ಮೆಂಟ್ 50% ಹಿಡ್ಕೊಂಡು ನೀವು ರೆಕ್ರೂಟ್ಮೆಂಟ್ ಮಾಡಬೇಕು. ಆದರೆ ಇವತ್ತು 50% ಮೇಲೆ ನೀವು ರೆಕ್ರೂಟ್ಮೆಂಟ್ ಮಾಡ್ತೀರಾ, ಸಬ್ಜೆಕ್ಟ್ ವೈಸ್ ಇಷ್ಟು ಪರ್ಸೆಂಟ್ ಅಂತ ಹೇಳಿ. ಇದನ್ನು ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅದನ್ನು ಸ್ಪಂದಿಸಿಲ್ಲ ಅಂತಂದರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಸರ್. ಇದ್ರ ಜೊತೆಯಲ್ಲಿ KPSCಯಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ, ನೆಕ್ಸ್ಟ್ ಒಂದು 3 to 4 ಡೇಸಲ್ಲಿ KPSC ಮೇಲೆ ಕ್ರಮ ತಗೊಂಡಿಲ್ಲ ಅಂತಂದರೆ, ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಓಕೆ ಸರ್, ಈಗ KPSC ವಿರುದ್ಧ ಕೂಡ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಸಂಘಟನೆ, ಅದು ಎಲ್ಲಿವರೆಗೂ ಬರುತ್ತೆ ಸರ್? ಈಗ ನಾವು 3 ಡೇಸ್ ಮುಂಚೆ ಒಂದು ವಾರ ಗಡುವು ಕೊಟ್ಟಿದ್ದೀವಿ, ಅದು 3 ದಿನ ಕಳೆದಿದೆ. ವೆಟರ್ನರಿ ಆಫೀಸರಲ್ಲೇ ಅಷ್ಟೇ ಪಶುವೈದ್ಯಾಧಿಕಾರಿ ಅದರಲ್ಲೇ ಏನು ಭ್ರಷ್ಟಾಚಾರ ಆಗಿದೆ ಅಂತಲ್ಲ ಸರ್. KSL ಆಗಿದೆ, PDOದಲ್ಲಿ ಆಗಿದೆ, BBMP AEದಲ್ಲಿ ಆಗಿದೆ, ADLR ಆಗಿದೆ, ಗ್ರೂಪ್ BL ಎಕ್ಸಾಮ್ಸಲ್ಲಿ ಸ್ಕ್ಯಾಮ್ ಆಗಿದೆ, WRD JL ಎಕ್ಸಾಮ್ ಸ್ಕ್ಯಾಮ್ ಆಗಿದೆ, ALL ಸ್ಕ್ಯಾಮ್ ಆಗಿದೆ, CTL ಸ್ಕ್ಯಾಮ್ ಆಗಿದೆ. ಪ್ರತಿಯೊಂದು ಎಕ್ಸಾಮಲ್ಲೂ ಸ್ಕ್ಯಾಮ್ ಆಗಿದೆ. ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ, ಮೆಂಬರ್ಸ್ ಇನ್ವಾಲ್ವ್ಮೆಂಟ್ ಇದ್ದಾರೆ, ಚೇರ್ಮನ್ ಇನ್ವಾಲ್ವ್ಮೆಂಟ್ ಇದ್ದಾರೆ, ರಾಜಕೀಯ ವ್ಯಕ್ತಿಗಳು ಇನ್ವಾಲ್ವ್ಮೆಂಟ್ ಇದ್ದಾರೆ. ಪ್ರತಿಯೊಂದಕ್ಕೂ CBI ತನಿಖೆ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ ಸರ್. CBI ತನಿಖೆ ಆಗೋ ತನಕ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಬಿಡಲ್ಲ. CBI ತನಿಖೆ ಮಾಡಿಲ್ಲ ಅಂತಂದರೆ KPSC ಕಮ್ಸ್ ಅಂಡರ್ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮುಖ್ಯಮಂತ್ರಿಯವರು ರಾಜೀನಾಮೆ ಕೋರಬೇಕಾಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಇಲ್ಲಿಗೆ ಬಿಡಲ್ಲ. ಹೋರಾಟ ಬಿಡಬೇಕಂತಂದರೆ KPSC ಮೇಲೆ ಆಗಿರೋಂಥ ಏನು ಅಕ್ರಮಗಳ ಮೇಲೆ CBI ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ಇದಿಷ್ಟು ಹೋರಾಟಗಾರರಂತ